ನಮಸ್ತೆ, ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು ಕೊನೆಯ ಪಾಠ ಗ್ರಾಹಕ ರಕ್ಷಣೆಯ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ಗ್ರಾಹಕ ರಕ್ಷಣಾ ಕಾಯ್ದೆ 1986 ಇದನ್ನು ಯಾವ ವರ್ಷದಲ್ಲಿ ತಿದ್ದುಪಡಿ ಮಾಡಲಾಯಿತು ಅಂದರೆ ಯಾವ ವರ್ಷ ಅಂತ ಕೇಳಿದ್ರೆ 2019 ಅಂತ ಹೇಳಬೇಕು. ಇನ್ನೊಂದು, ಗ್ರಾಹಕ ಎಂದರೆ ಯಾರು? ಸರಕುಗಳನ್ನು ಪ್ರತಿಫಲಕ್ಕಾಗಿ ಬಳಕೆ ಮಾಡುವ ಅಥವಾ ಅನುಭೋಗಿಸುವ ಅಥವಾ ಸೇವೆಯನ್ನು ಉಪಯೋಗಿಸುವಂತಹ ವ್ಯಕ್ತಿ. ಇಷ್ಟು ಬರೆದ್ರೆ ಸಾಕು. ಕೆ ಎಟ್ ಎಂಪಟರ್ ಹೇಳಿಕೆಯ ಅರ್ಥ ಏನು ಅಂದ್ರೆ ಗ್ರಾಹಕನೇ ಎಚ್ಚರವಾಗಿರು ಅನ್ನುವಂಥ ಅರ್ಥವನ್ನ ಇದು ಹೇಳ್ತದೆ. ಗ್ರಾಹಕರ ದೃಷ್ಟಿಕೋನದಿಂದ ಗ್ರಾಹಕ ರಕ್ಷಣೆಯ ಒಂದು ಮಹತ್ವ ಏನು? ಗ್ರಾಹಕರ ಅಜ್ಞಾನ ಅಂತ ಹೇಳ್ಬೋದು, ಅಸಂಘಟಿತ ಬಳಕೆದಾರರು ಅಂತ ನಾವು ಹೇಳ್ಬೋದು. ಇನ್ನೊಂದು, ಉತ್ಪಾದಕರು ಹಾಗೂ ಸೇವಾ ಪೂರೈಕೆದಾರರು ಗ್ರಾಹಕರನ್ನ ಶೋಷಿಸುತ್ತಿರುವ ನ್ಯಾಯೋಚಿತವಲ್ಲದ ಒಂದು ಪದ್ಧತಿ ಅಂತಂದ್ರೆ ಕಲಬೆರಕೆ, ಕಾಳಸಂತೆ, ಅಕ್ರಮ, ಸುಳ್ಳು ಜಾಹೀರಾತು, ಈ ರೀತಿ ಮೋಸ ಮಾಡೋದು ಅಂತ ನಾವು ಹೇಳ್ತೇವೆ. ಗ್ರಾಹಕರಿಗೆ ಕಾನೂನುಬದ್ಧ ರಕ್ಷಣೆ ಒದಗಿಸುವ ಯಾವುದಾದ್ರೂ ಒಂದು ಕಾನೂನು ಅಂತಂದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986, ಒಪ್ಪಂದ ಕಾಯ್ದೆ 1872, ಪೈಪೋಟಿ ಕಾಯ್ದೆ 2002, ಇವೆಲ್ಲವೂ ಕೂಡ ಗ್ರಾಹಕರಿಗೆ ರಕ್ಷಣೆ ಕೊಡುವಂಥ ಕಾನೂನುಗಳು. ಇನ್ನೊಂದು, ಗ್ರಾಹಕರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಗ್ರಾಹಕ ರಕ್ಷಣಾ ಕಾಯ್ದೆಯಡಿ ಸ್ಥಾಪಿತವಾದ ಒಂದು ವ್ಯಾಜ್ಯ ಪರಿಹಾರ ಸಂಸ್ಥೆ. ಇಲ್ಲಿ 3 ಅದಾವು: ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ, ರಾಷ್ಟ್ರೀಯ ಆಯೋಗ. ರಾಷ್ಟ್ರೀಯ ಆಯೋಗವನ್ನ ಯಾರು ಸ್ಥಾಪಿಸ್ತಾರಪ್ಪ ಅಂತಂದ್ರ ಕೇಂದ್ರ ಸರ್ಕಾರ ಸ್ಥಾಪಿಸ್ತೈತಿ. ರಾಷ್ಟ್ರೀಯ ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದ ಹಣಕಾಸಿನ ಮಿತಿ ಇಲ್ಲಿ ಇಲಾಖೆಯವರು ಹೇಳಿದ್ದು 2 ಕೋಟಿ ಮೇಲಿನ ಅಂತ ನಾವು ಕರಿತೀವಿ. ಅಂದ್ರ ಜಿಲ್ಲಾ ವೇದಿಕೆ ಒಳಗ 50 ಲಕ್ಷದವರೆಗೆ, ರಾಜ್ಯ ಆಯೋಗದೊಳಗ 50 ಲಕ್ಷದಿಂದ 2 ಕೋಟಿವರೆಗೆ, ರಾಷ್ಟ್ರೀಯ ಆಯೋಗದೊಳಗ 2 ಕೋಟಿ ಮೇಲಿನ ದೂರುಗಳನ್ನು ನಾವು ಸಲ್ಲಿಸಬಹುದು. ಇನ್ನೊಂದು, ISI ಅಂತಂದ್ರೆ ಏನು? ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್. ಇನ್ನೊಂದು, ಜಿಲ್ಲಾ ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದ ಹಣಕಾಸಿನ ಮಿತಿ ಅಂದ್ರೆ 50 ಲಕ್ಷ ಒಳಗೆ. ಇನ್ನೊಂದು, FPO ಅಂತಂದ್ರೆ ಏನು? ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ನಾವು ಇದನ್ನ ಕರಿತೀವಿ. ಇನ್ನೊಂದು, FICCI ಅಂದ್ರೇನು? ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ. ಇನ್ನೊಂದು, CII ಅಂದ್ರೆ ಕನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್. NGO ಅಂತಂದ್ರೇನು? ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ನಾವು ಇದನ್ನ ಕರಿತೀವಿ. ಇಲ್ಲೊಂದು ಹಾರ್ಟ್ ಕ್ವಶನ್ ಮಾಡ್ಯಾರ: ಯಾವುದೇ ದೋಷವಿದ್ದರೂ ಲ್ಯಾಪ್ಟಾಪ್ ಅನ್ನು ಬದಲಾಯಿಸುವುದು ಎಂಬ ಮೌಖಿಕ ಬದ್ಧತೆಯ ಮೇಲೆ ಸಂತೋಷ್ ಲ್ಯಾಪ್ಟಾಪ್ ಮಾರಾಟಗಾರರಿಂದ 80,000 ರೂಗಳ ಲ್ಯಾಪ್ಟಾಪ್ ಅನ್ನು ಖರೀದಿಸಿದ. 6 ತಿಂಗಳ ನಂತರ ಅವಧಿಗಾಗಿ ಏನಾಯ್ತು? ಲ್ಯಾಪ್ಟಾಪ್ ತಾಂತ್ರಿಕ ಸಮಸ್ಯೆಗಳನ್ನು ಸೃಷ್ಟಿಸಿತು. ಸಂತೋಷ್ ನೀಡಿದ ದೂರಿಗೆ ಯಾವುದೇ ಕ್ರಮ ಕೈಗೊಳ್ಳಲು ಮಾರಾಟಗಾರ ನಿರಾಕರಿಸಿದ. ಸಂತೋಷ ತನ್ನ ದೂರನ್ನು ದಾಖಲಿಸಬಹುದಾದ ಗ್ರಾಹಕ ಪರಿಹಾರ ವೇದಿಕೆ ಹೆಸರಿಸಿ. ಒಂದು ಲ್ಯಾಪ್ಟಾಪ್ ತಗೊಂತಾನ, ಏನಾದರೂ ರಿಪೇರ್ ಇದ್ರು ಹೊಳ್ಳಿ ಬರಂತ ಹೇಳಿದ್ರು, 80,000 ರೂಪಾಯಿ ಕೊಟ್ಟು ತಗೊಂಡಾನ. ಬಟ್ ನಾವು ವಾಪಸ್ ರಿಪೇರಿ ಆದಾಗ, ಸಮಸ್ಯೆ ಆದಾಗ ಹೋದಾಗ ಅವನು ಅದಕ್ಕೆ ಸ್ಪಂದಿಸಿಲ್ಲ. ಇವು ಎಲ್ಲಿ ನಾವು ದೂರು ಕೊಡ್ಬೋದು? ಈಗ ನಾವು ಅಮೌಂಟಿನ ಮೇಲೆ ನಿರ್ಧಾರ ಮಾಡಬೇಕಾಗೈತಿ. ಅಂದ್ರೆ 50 ಲಕ್ಷ ಒಳಗೆ ನಾವು ಎಲ್ಲಿ ಹೋಗ್ಬೇಕು? ಜಿಲ್ಲಾ ವೇದಿಕೆ ಒಳಗ ಹೋಗ್ಬೇಕು. ಅದಕ್ಕೆ ಇದು 80,000 ಐತಿ, ಅದಕ್ಕೆ ಜಿಲ್ಲಾ ವೇದಿಕೆಗೆ ನಾವು ದೂರು ಕೊಡಬಹುದು. ಇನ್ನೊಂದು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಗ್ರಾಹಕ ರಕ್ಷಣೆ ಎಂದರೇನು? ವ್ಯವಹಾರ ಸಂಸ್ಥೆಗಳ ಶೋಷಣೆಗಳಿಂದ, ನ್ಯಾಯೋಚಿತವಲ್ಲದ ಪದ್ಧತಿಗಳಿಂದ ಗ್ರಾಹಕರ ಭೌತಿಕ, ಆರ್ಥಿಕ ಮತ್ತು ಇತರೆ ಹಿತಾಸಕ್ತಿಗಳನ್ನ ಶಾಸನಬದ್ಧವಾಗಿ ರಕ್ಷಿಸುವುದಾಗಿದೆ ಅಂತ ನಾವು ಹೇಳ್ಬೋದು. ಬಳಕೆದಾರರ ಶೋಷಣೆಗೆ ಯಾವುದಾದ್ರೂ 2 ಕಾರಣಗಳು, ಅದೇ ಗ್ರಾಹಕರ ಅಜ್ಞಾನ, ಅಸಂಘಟಿತ ಬಳಕೆದಾರರು ಅಂತ ನಾವು ಹೇಳ್ಬೋದು. ಬಳಕೆದಾರರ ದೃಷ್ಟಿಕೋನದಿಂದ ಗ್ರಾಹಕ ರಕ್ಷಣೆಯ ಮಹತ್ವ ದೃಷ್ಟಿಕೋನದಿಂತಂದ್ರ ಅದೇ ಮತ್ತು ಗ್ರಾಹಕರ ಅಜ್ಞಾನ ಮತ್ತು ಅಸಂಘಟಿತ ಬಳಕೆದಾರ ಇರುವುದರಿಂದನ ಶೋಷಣೆ ಆಗ್ತಿರ್ತೈತಿ. ಇನ್ನೊಂದು, ಗ್ರಾಹಕರ ಯಾವುದಾದ್ರೂ 2 ಜವಾಬ್ದಾರಿಗಳು. ಅವರು ISI ಮುದ್ರೆಗಳನ್ನು ಹೊಂದಿದ ವಸ್ತುಗಳನ್ನು ಖರೀದಿ ಮಾಡಬೇಕು, ಸೂಚನೆಗಳನ್ನು ಪಾಲಿಸಬೇಕು,
ಕ್ಯಾಶ್ ಮೆಮೊ ತಗೋದನ್ನ ಮರಿಬಾರ್ದು. ಈ ರೀತಿ ನಾವು ಹೇಳ್ಬೋದು. ಇನ್ನೊಂದು, ಗ್ರಾಹಕರ ಯಾವುದಾದ್ರೂ 2 ಹಕ್ಕುಗಳು, ಆಯ್ಕೆ ಹಕ್ಕು, ಆಲಿಸುವ ಹಕ್ಕು, ಪರಿಹಾರದ ಹಕ್ಕು, ಶಿಕ್ಷಣದ ಹಕ್ಕು. ಸೊ ಈ ರೀತಿ ನಾವು ಹೇಳ್ಬೋದು. ಉತ್ಪಾದಕರು ಮತ್ತು ಸೇವಾ ಪೂರೈಕೆದಾರರು ಗ್ರಾಹಕರನ್ನು ಶೋಷಿಸುತ್ತಿರುವ ಯಾವುದಾದ್ರೂ 2 ನ್ಯಾಯೋಚಿತವಲ್ಲದ ವ್ಯಾಪಾರ ಪದ್ಧತಿಗಳಂತಂದ್ರೆ ಅವೇ ಕಲಬೆರಕೆ, ಕಾಳಸಂತೆ, ಅಕ್ರಮ ಮತ್ತು ತೂಕದಲ್ಲಿ ಮೋಸ ಮಾಡುವುದು, ಇಂಥವು. ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗದ ನಡುವಿನ ವ್ಯತ್ಯಾಸಗಳನ್ನ ಹೇಳ್ರಿ ಅಂತ ಹೇಳ್ಯಾರ. ರಾಜ್ಯ ಆಯೋಗದೊಳಗ ಒಬ್ಬ ಅಧ್ಯಕ್ಷ, 2 ಸದಸ್ಯರು. ರಾಷ್ಟ್ರೀಯ ಆಯೋಗದೊಳಗ ಒಬ್ಬ ಅಧ್ಯಕ್ಷ, 4 ಜನ ಸದಸ್ಯರು. ಇಲ್ಲಿ ರಾಜ್ಯ ಆಯೋಗದೊಳಗ 50 ಲಕ್ಷದಿಂದ 2 ಕೋಟಿವರೆಗೆ ಇರ್ತೈತಿ, ಅಲ್ಲಿ 2 ಕೋಟಿ ಮೇಲೆ ಇರ್ತೈತಿ. ಇಷ್ಟು ಸಿಂಪಲ್ ಆಗಿ 2 ಹೇಳಿದ್ರೆ ಸಾಕು. ಇನ್ನೊಂದು, ಜಿಲ್ಲಾ ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದ ಹಣಕಾಸಿನ ಮಿತಿ. ಜಿಲ್ಲಾ ವೇದಿಕೆ ಅಂತ ಹೇಳಿದ್ರೆ ಇಲ್ಲಿ 50 ಲಕ್ಷದ ಒಳಗೆ ಅಂತ ಹೇಳ್ಬೋದು. ಇನ್ನು ಗ್ರಾಹಕ ರಕ್ಷಣಾ ಕಾಯ್ದೆ ಪ್ರಕಾರ ಗ್ರಾಹಕನಿಗೆ ಸಿಗಬಹುದಾದ ಯಾವುದಾದ್ರೂ 2 ಪರಿಹಾರ ಉಪಾಯಗಳು ಅಂದ್ರೆ ಇಲ್ಲಿ ಆ ವಸ್ತುವಿನ ಬದಲಿಸಿ ಕೊಡಬಹುದು, ಅಥವಾ ಆ ಹಣವನ್ನ ಮರುಪಾವತಿ ಮಾಡಬಹುದು, ಅಥವಾ ಅಂತ ವ್ಯಾಪಾರವನ್ನ ಮಾಡದಂತೆ ತಡಿಬಹುದು, ಅಥವಾ ದಂಡ, ಶಿಕ್ಷೆ ಕೊಡಬಹುದು. ಈ ರೀತಿ ಪರಿಹಾರಗಳು ದೊಳಿತವು. ಗ್ರಾಹಕ ರಕ್ಷಣಾ ಕಾಯ್ದೆಯ ಯಾವುದಾದ್ರೂ 2 ವ್ಯಾಜ್ಯ ಪರಿಹಾರ ಸಂಸ್ಥೆಗಳು, ಅದು 3 ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗ ಅಂತ ಹೇಳಿ. ಇಷ್ಟು ಅದರೊಳಗೆ 2 ಬರೆದ್ರೆ ಸಾಕು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.